ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಅಂದರೆ ಇಲ್ಲಿ ಮಕ್ಕಳ ರಿಸಲ್ಟ್ ಮತ್ತು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ಪ್ರಮೋಟ್ ಮಾಡಬೇಕಾಗುತ್ತೆ. ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈಗ ನೀವು ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ಬ್ರೌಸರು, ಆ ಬ್ರೌಸರನ್ನು ಸೆಲೆಕ್ಟ್ ಮಾಡಿಕೊಂಡು ಯುಡೈಸ್ ಪ್ಲಸ್ ಅಂತ ಬ್ರೌಸ್ ಮಾಡಿ. ಬ್ರೌಸ್ ಮಾಡಾದ ನಂತರ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯುಡೈಸ್ ಪ್ಲಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಯುಡೈಸ್ ಪ್ಲಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಕೇಳ್ತದೆ. ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ ನಂತರ ನಿಮಗೆ ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಲಾಗಿನ್ ಆಗೋಕ್ಕೆ ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಇದೆ. ನಂತರ ಎಲ್ಲ 4 ಮಾಡ್ಯೂಲ್ಗಳು ತೋರಿಸುತ್ತೆ. ಬೆಟರ್ ಅಂದರೆ ಇಲ್ಲಿ ನೀವು ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ನೀವು ಸಪ್ರೇಟಾಗಿ ನಾವು ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ಸ್ಟೂಡೆಂಟ್ ಮಾಡಲ್ ಆಗ್ತಾ ಇರೋದ್ರಿಂದ ನೀವು ಸ್ಟೂಡೆಂಟ್ ಮಾಡಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನಾನು ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಯಾಕಂದರೆ ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ 4 ಮಾಡ್ಯೂಲ್ಗಳು ಏನು ಕಾಣಿಸ್ತದೆ ಅಷ್ಟು ಕೂಡ ಅಲ್ಲಿ ಶೋ ಆಗುತ್ತೆ. ನೀವು ನೇರವಾಗಿ ಎಂಟರ್ ಆಗ್ಬೋದು. ಅಥವಾ ನಿಮಗೆ ಆಗಲಿಲ್ಲ ಅಂದರೆ ಬೇಕಾದ್ರೆ ನಿಮಗೆ ಯಾವ ಮಾಡ್ಯೂಲ್ ಬೇಕೋ ಆ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಯುಡೈಸ್ ಪ್ಲಸ್ ಕಾಮನ್ ಲಾಗಿನನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಿಮಗೆ ಇಲ್ಲಿ ಸೈನ್ ಇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಪೇಜಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ನಂತರ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ನೀವು ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಕ್ಯಾಪ್ಚಾ ಕಂಫರ್ಟಬಲ್ ಇಲ್ಲ ಅಂದರೆ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಕ್ಯಾಪ್ಚಾ ಬರುತ್ತೆ. ಈ ಕ್ಯಾಪ್ಚಾವನ್ನು ನಿಮಗೆ ಕಂಫರ್ಟಬಲ್ ಇದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮ್ಮ ಶಾಲೆಯ ಯುಡೈಸ್ ಪ್ಲಸ್ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ನೀವು ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಆಗಿರೋದ್ರಿಂದ ನಿಮಗೆ ಇಲ್ಲೂ 4 ಮಾಡ್ಯೂಲ್ಗಳು ಒಂದೇ ಪೇಜ್ನಲ್ಲಿ ತೋರಿಸುತ್ತೆ. ನೀವು ಯಾವ ಮಾಡ್ಯೂಲ್ ಬೇಕೋ ಆ ಮಾಡ್ಯೂಲ್ಗೆ ನೀವು ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಂಟರ್ ಆಗ್ಬೋದು. ನಾವು ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನು ನಾವು ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಮಾಡಬೇಕಾಗಿರೋದ್ರಿಂದ ನಾನು ಸ್ಟೂಡೆಂಟ್ ಮಾಡ್ಯೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮಗೆ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರೆಂಟ್ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆದ ನಂತರ ಇಲ್ಲಿ ನಿಮಗೆ ಪಾಪಪ್ ಮೆಸೇಜ್ಗಳು ಶೋ ಆಗುತ್ತೆ. ಅದನ್ನು ಸರಿಯಾಗಿ ಓದ್ಕೊಂಡು ನಂತರ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಗಮನಿಸ್ಬೋದು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆಯಲ್ಲ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಂತ ಇದೆಯಲ್ಲ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಪ್ರೋಗ್ರೆಷನ್ ಯೂಸರ್ ಮ್ಯಾನುವಲ್ ಬೇಕು ಅಂದರೆ ಇಲ್ಲಿ PDF ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ನಂತರ ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನಾವು ಪ್ರತಿಯೊಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾರ್ಕ್ಸ್ ಮತ್ತು ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೆ ಕ್ಲಾಸ್ 1ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಸೆಕ್ಷನನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಶಾಲೆಯ ಮಕ್ಕಳು ಡೀಟೇಲ್ಸು ಇಲ್ಲಿ ಪೆನ್ ನಂಬರು ಸ್ಟೇಟ್ ಕೋಡ್ ಪ್ರತಿಯೊಂದು ತೋರಿಸ್ತಾ ಹೋಗುತ್ತೆ, ಡೇಟ್ ಆಫ್ ಬರ್ತ್ ಎಲ್ಲದೂ. ನಂತರ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ 3 ಆಪ್ಷನ್ ತೋರಿಸುತ್ತೆ. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್ ಆರ್ ರಿಪೀಟರ್, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ. ಇಲ್ಲಿ ನಾನು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅನ್ನ ಕೊಡ್ತೀನಿ. ಇನ್ ಕೇಸ್ ನೀವು ಪ್ರಮೋಟ್ ಮಾಡ್ತಾರೆ ಅಂದ್ರೆ ನಾಟ್ ಪ್ರಮೋಟೆಡ್ ಆರ್ ರಿಪೀಟರ್ ಕೊಡ್ಬೋದು. ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಯಾರಿಗೆ ಬರುತ್ತೆ ಅಂದ್ರೆ ಈಗ ಒಂದು CWSN ಮಗು ಇದೆ, ಆ ಮಗುಗೆ ನಿಮಗೆ ಎಕ್ಸಾಮ್ ಬರೆಯಕ್ಕೆ ಆಗ್ತಿಲ್ಲ ಅಂದ್ರೆ ನೀವು ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಕೊಡ್ಬೋದು. ನಾನು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಇದೆಯಲ್ಲ ಇದು ನೀವು ರೌಂಡ್ ಆಫ್ ಅಲ್ಲಿ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 88.75 ಇದೆ ಅಂತ ನೀವು 89ಗೆ ಇಲ್ಲಿ ರೌಂಡ್ ಆಫ್ ಮಾಡಬೇಕಾಗುತ್ತೆ. ನಂತರ ನಂಬರ್ ಆಫ್ ಸ್ಕೂಲ್ ಡೇಸು ಎಷ್ಟು ಪ್ರೆಸೆಂಟ್ ಇದೆಯೋ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸ್ಕೂಲಿಂಗ್ ಸ್ಟೇಟಸ್ಸು ಇಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಆರ್ ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಅಂದರೆ ಅದೇ ಶಾಲೆಯಲ್ಲಿ ಓದ್ತಿದೆ ಮಗು ಅಂದರೆ ನೀವು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಡಿ, ಅಥವಾ ಬೇರೆ ಶಾಲೆಗೆ TCನ ತಗೊಂಡು ಹೋಗ್ತದೆ ಅಂದರೆ ಲೆಫ್ಟ್ ಸ್ಕೂಲ್ ವಿತ್ TCನ ಕೊಡ್ಬೋದು. ನಂತರ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ನಾನು ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕ್ಲಾಸ್ 1ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ಡಿಫಾಲ್ಟ್ ಆಗಿ
ಕ್ಲಾಸ್ 2 ಪ್ರಮೋಟ್ ಆಗ್ತಿದೆ ಅಂತ ಬರ್ತದೆ. ನೀವು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಮಗುದು ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನೀವು ಎಲ್ಲ ತರಗತಿಯ ಮಕ್ಕಳದು ನೀವು ರಿಸಲ್ಟ್ ಅನ್ನ ಎಂಟ್ರಿ ಮಾಡಿ ಪ್ರಮೋಟ್ ಅನ್ನ ಮಾಡಬೇಕಾಗುತ್ತೆ. ಈಗ ಇಲ್ಲಿ ನಾನು ಕ್ಲಾಸ್ 1 ಸ್ಟೂಡೆಂಟ್ಸ್ದು ಎಲ್ಲ ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೀನಿ. ಎಲ್ಲ ಮಕ್ಕಳದು ಎಂಟರ್ ಮಾಡಿದ ನಂತರ ಇಲ್ಲಿ ನೀವು ಸರಿಯಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ನಂತರ ಫೈನಲೈಸ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ಫೈನಲೈಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ದಿಸ್ ಸೆಕ್ಷನ್ ವಿತ್ ದಿ ಸ್ಟಾಟಿಸ್ಟಿಕ್ಸ್ ಬಿಲೋ ಅಂತ ಇದೆ. ನೀವೀಗ ಫ್ರೀಸ್ ಮಾಡೋಕ್ಕೆ ಹೊರಟಿದ್ದೀರಾ. ನಂತರ ನೋಡ್ಕೊಳ್ಳಿ, ಪ್ರಮೋಟೆಡ್ ಎಷ್ಟು ಜನ ಮಾಡಿದ್ದೀರಾ, ನಾಟ್ ಪ್ರಮೋಟೆಡ್, ಇಲ್ಲಿ ಸ್ಟ್ಯಾಟ್ಸ್ ಅನಾಲಿಟಿಕ್ಸ್ ತೋರಿಸ್ತಾ ಹೋಗುತ್ತೆ. ಇದನ್ನ ಸರಿಯಾಗಿ ಗಮನಿಸ್ಕೊಂಡು ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರೋಗ್ರೆಷನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 1 ಅಂಡ್ ಸೆಕ್ಷನ್ ಎ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಇದೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈಗ ಫ್ರೀಸ್ ಮಾಡಿದ್ದೀರಾ. ಇನ್ ಕೇಸ್ ಯಾವುದೋ ಒಂದು ಮಗುದು ತಪ್ಪಾಗಿದೆ ಅಂದರೆ ನೀವು ಕರೆಕ್ಷನ್ ಕೂಡ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಕರೆಕ್ಷನ್ ಅಂತ ಆಪ್ಷನ್ ಇದೆಯಲ್ಲ, ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೋಡಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಿಮ್ಗೆ ಏನು ತಪ್ಪಿದೆ ಅದನ್ನ ನೀವು ಇಲ್ಲಿ ಸರಿ ಮಾಡಿ. ನಾನೀಗ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ 222 ಇದೆ, 223 ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಇಲ್ಲಿ ಕೆಳಗಡೆ ಬಂದರೆ ಇದು ಅಪ್ಡೇಟ್ ಆಗಿರುತ್ತೆ, ಫೈನಲೈಸ್ ಆಗಿರುತ್ತೆ, ಮತ್ತೆ ಫ್ರೀಸ್ ಮಾಡೋ ಅವಶ್ಯಕತೆ ಇರಲ್ಲ. ನಂತರ ಹೀಗೆ ನೀವು ಎಲ್ಲ ತರಗತಿ ಮಕ್ಕಳನ್ನ ಅಪ್ಡೇಟ್ ಮಾಡಿ. ಆತ್ಮೀಯರೇ, ಇಲ್ಲಿ ನಾನು ಮಾಡ್ತಿರೋದು HPS ಶಾಲೆ ಆಗಿರೋದ್ರಿಂದ ಇಲ್ಲಿ 7ನೇ ಕ್ಲಾಸ್ ಲಾಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನೀಗ ಇಲ್ಲಿ ಒಟ್ಟು ಈಗ 6ನೇ ತರಗತಿವರೆಗೂ ಫುಲ್ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡಿದ್ದೀನಿ. ಈಗ ನಾನು 7ನೇ ತರಗತಿಯನ್ನ ಎಂಟರ್ ಮಾಡಬೇಕು. ಇಲ್ಲಿ 7ನೇ ತರಗತಿಯನ್ನ ಎಂಟರ್ ಮಾಡ್ಬೇಕಾದ್ರೆ ಗಮನಿಸಿ, ಇನ್ ಕೇಸ್ LP ಶಾಲೆಗಳಾಗಿದ್ರೆ ನೀವು 4ನೇ ತರಗತಿಯನ್ನ ಎಂಟರ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ನಾನೀಗ 7ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಂದರೆ ನೋಡಿ, ಪ್ರೋಗ್ರೆಷನ್ ಸ್ಟೇಟಸ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಅನ್ನು ಕೂಡ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ನಂತರ ಇಲ್ಲಿ ನಂಬರ್ ಆಫ್ ಡೇಸ್ ಅಟೆಂಡೆಡ್ ಅದನ್ನು ಕೂಡ ಎಂಟರ್ ಮಾಡ್ತೀನಿ. ನಂತರ ಸ್ಕೂಲಿಂಗ್ ಸ್ಟೇಟಸ್ ತೋರಿಸುತ್ತಲ್ಲ, ಇಲ್ಲಿ ನಿಮಗೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ತೋರಿಸಲ್ಲ. ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ನಿಮಗೆ 8ನೇ ಕ್ಲಾಸು ಇಲ್ಲದೆ ಇರೋದ್ರಿಂದ ಇಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಅಂತ ಕರೆದ್ರೆ ಇಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ನೀವು ಕೊಟ್ಟಲೇಬೇಕಾಗುತ್ತೆ. 7ನೇ ಕ್ಲಾಸ್ ಮಕ್ಕಳನ್ನ ನೀವು ಬೇರೆ ಶಾಲೆಗೆ ಕಳಿಸ್ತಾ ಇದ್ದೀರಾ ಅಂತ ಅರ್ಥ. ನಂತರ ಇಲ್ಲಿ 8ನೇ ಕ್ಲಾಸ್ಗೆ ಪ್ರಮೋಟೆಡ್ ತೋರಿಸುತ್ತೆ, ಇಲ್ಲಿ ಸೆಕ್ಷನ್ ತೋರಿಸಲ್ಲ. ನೀವು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಮಗುದು ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಇದೇ ತರ LPS ಶಾಲೆಗಳಾಗಿದ್ರೆ 4th ಸ್ಟ್ಯಾಂಡರ್ಡ್ದು ನಿಮಗೆ ಇಲ್ಲಿ ನೆಕ್ಸ್ಟ್ ಸೆಕ್ಷನ್ ಅನ್ನ ತೋರಿಸಲ್ಲ. ಇದೇ ಹೈಸ್ಕೂಲ್ ಆಗಿದ್ರೆ ನೆಕ್ಸ್ಟ್ ನೀವು 10th ಇಂದ ನೆಕ್ಸ್ಟ್ ಪ್ರಮೋಟ್ ಮಾಡ್ಬೇಕಾದ್ರೆ ಇದೇ ತರ ಆಪ್ಷನ್ಸ್ ತೋರಿಸುತ್ತೆ. ಈಗ ಇಲ್ಲಿ ನಾನು ಎಲ್ಲ ತರಗತಿಯ ಮಕ್ಕಳು ಪ್ರೋಗ್ರೆಸ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ನಂತರ 7ನೇ ಕ್ಲಾಸ್ ಮಕ್ಕಳನ್ನ ಲೆಫ್ಟ್ ಅಂದ್ರೆ 7ನೇ ಕ್ಲಾಸ್ ಮಕ್ಕಳನ್ನ TC ಕೂಡ ಔಟ್ ಮಾಡಿದ್ದೀವಿ. ಇಲ್ಲಿ ನಂತರ ನೀವು ಇದು ಎಷ್ಟಾಗಿದೆ ಅಂತ ನೀವು ತಿಳ್ಕೊಳ್ಳೋಕ್ಕೆ ಇಲ್ಲಿ ಅಗೈನ್ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅಂತ ಇದೆಯಲ್ಲ, ಅಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಹೋಗಿ ಇಲ್ಲಿ ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅನ್ನ ನೀವು ನೋಡ್ಬೋದು. ಎಲ್ಲ ಫೈನಲೈಸ್ಡ್ ಅಂತ ಬಂದಿದ್ರೆ ಕಂಪ್ಲೀಟ್ ಆಗಿರುತ್ತೆ. ನಂತರ ನೀವು ಅಗೈನ್ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ಗೆ ಹೋಗಿ ನಂತರ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಹೋಗಿ ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್, ಇದನ್ನ ಪ್ರೋಗ್ರೆಷನ್ ಫೈನಲೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಫೈನಲೈಸ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಆಲ್ರೆಡಿ ಇಲ್ಲಿ ಆಗಿರೋದ್ರಿಂದ ಇಲ್ಲಿ ನಿಮಗೆ ಈ ತರ ಶೋ ಆಗ್ತಿದೆ. ಇಲ್ಲಿ ನಿಮಗೆ ಫೈನಲೈಸ್ಡ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇದನ್ನ ಫೈನಲೈಸ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು UDAS ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಹೇಗೆ ಕಂಪ್ಲೀಟ್ ಮಾಡೋದು, ಮತ್ತೆ 7ನೇ ತರಗತಿ ಅಥವಾ 5ನೇ ತರಗತಿ ಮಕ್ಕಳು ಅಥವಾ 10ನೇ ತರಗತಿ ಮಕ್ಕಳನ್ನ ಹೇಗೆ TCಯನ್ನು ಔಟ್ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.